ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮಲಿಂಗಾರೆಡ್ಡಿಗೆ ನಗರಾಭಿವೃದ್ಧಿ ಖಾತೆ ಸಿಗೋದು ಪಕ್ಕಾನಾ? ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜೊತೆಗೆ 6 ವರ್ಷಗಳ ಕಾಲ DK ಶಿವಕುಮಾರ್ ಅಧ್ಯಕ್ಷರಾಗಿದ್ರು ಅಂದ್ರೆ ಮಾತಾಡಿದ್ದಾರೆ. ಬಟ್ ಈ ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಕೊಟ್ಟಿಲ್ಲ. 6 ವರ್ಷಗಳ ಕಾಲ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ರು. ಈಗ CM ಆಗಿದ್ದಾರೆ. ಅವರ ಸ್ಥಾನಕ್ಕೆ BK ಹರಿಪ್ರಸಾದ್ ಬಂದಿದ್ದಾರೆ. BK ಹರಿಪ್ರಸಾದ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಹರಿಪ್ರಸಾದ್ ಅವರದ್ದು ನೇರ ನಡೆ, ನಿಷ್ಠುರವಾದಿ. ಅವರ ನಾಯಕತ್ವದಲ್ಲಿ ಪಕ್ಷ ಸಂಘಟನೆಯಾಗುತ್ತೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರು ವರ್ಷಗಳ ಕಾಲ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು. ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರು ನೇಮಕ ಆಗಿದ್ದಾರೆ. ಹರಿಪ್ರಸಾದ್ ಅವರು ನಾವು ಎಲ್ಲ ಕಾಲೇಜು ದಿನಗಳಿಂದಲೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 73ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದಾಗ ಅವರು ಶೇಹಾದ್ರಿಪಂ ಕಾಲೇಜ್ ಅಧ್ಯಕ್ಷರಾಗಿದ್ದರು. ಇಬ್ಬರು NSAಯಲ್ಲಿ ಇದ್ವಿ. ಆಮೇಲೆ ಯೂತ್ ಕಾಂಗ್ರೆಸ್, ಆಮೇಲೆ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರು. ಅಲ್ಲಿ ರಾಜ್ಯಸಭಾ ಸ್ಥಾನದ ಜೊತೆಗೆ ದೇಶದ ಯಾವ ಭಾಗದಲ್ಲಿ AICC ಕೆಲಸ ಕೊಡುತ್ತೋ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದರು. ಇತ್ತೀಚೆಗೆ ವಿಧಾನ ಪರಿಷತ್ಗೂ ಬಂದು ವಿಪಕ್ಷದ ನಾಯಕರಾಗಿದ್ದರು. ಮತ್ತು ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ನೇರ ನಡೆ ಮತ್ತು ನಿಷ್ಠುರವಾದಿ. ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಮೊದಲಿಂದಲೂ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ. ಅವರ ನಾಯಕತ್ವದಲ್ಲಿ ಪಕ್ಷ ಬಲವಾಗಿ ಬೆಳೀಬೇಕು, ಬೆಳೆಸ್ತಾರೆ ಅನ್ನೋ ವಿಶ್ವಾಸ ನನಗೆ.